ಸರ್ ಸರ್ ಈ ಕಡೆ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ ಸರ್. ಆಲ್ ದ ಬೆಸ್ಟ್ ಟು All the best, wanted team. ಓಕೆ ಸರ್, ಎಲ್ಲ ಕವರ್ ಆಯ್ತು. ಕಾಣಿಸ್ತಾ ಇದ್ದೀನಿ ಅಲ್ವಾ? ಸೊ ಎಸ್, ಇದರಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಕ್ಯಾರಿ ಮಾಡ್ತಿದ್ದೀನಿ ಆ್ಯಂಡ್ ಒನ್ ಮೋರ್ ಲುಕ್ನು ರಿವೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಚಾಲೆಂಜಿಂಗ್ ಆಗಿರುವಂತಹ ಕ್ಯಾರೆಕ್ಟರ್ ನನ್ನದು. ಸೊ ಆ್ಯಸ್ ಲೇಡಿ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ತುಂಬ ಚಾಲೆಂಜಿಂಗ್ ಆಗಿ ಹೋಗ್ತಾ ಇರುತ್ತೆ ಕ್ಯಾರೆಕ್ಟರ್ ವೈಸು, ಅಥವಾ ಒಂದೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ಒಂದೊಂದು ಕಂಟೆಂಟು ತುಂಬ ಡಿಫ್ರೆಂಟಾಗಿ ನಾನು ರಿವೀಲ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಪ್ರತಿಯೊಂದು ಅಪ್ಡೇಟ್ಸು ನೆಕ್ಸ್ಟ್ ಒನ್ ಸ್ಟೆಪ್ ಆಗಿ ಒಂದು ಕೊಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಪಾತ್ರದ ಬಗ್ಗೆ ಪ್ರಿಪ್ರೇಷನ್ ಆಗಿತ್ತು. ಪ್ರಿಪ್ರೇಷನ್ ಹೇಗೆ ಅಂತಂದರೆ ಇದು ಬಂದ್ಬಿಟ್ಟು ಹೆವಿ ಫೈಟ್ ಸೀನ್ ರಿಲೇಟೆಡ್ ಹೋಗುತ್ತೆ. ಆ್ಯಂಡ್ ನನ್ನ ಮೇಲೆ ನಾನು ಹೆಂಗೆ ನನ್ನ ಪರ್ಸ್ನಾಲಿಟಿಗಿಂತಲೂ ಕಂಪ್ಲೀಟ್ ಚೇಂಜ್ ಕ್ಯಾರೆಕ್ಟರ್ ಅಂತಂದರೆ, ಪೊಲೀಸ್ ಅಂತಂದರೆ ಆ ರಗಡ್ ಲುಕ್ ಇರಬೇಕು, ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಬಟ್ ನಾನು ತುಂಬ ರಿಹರ್ಸಲ್ಸ್ ತೊಗೊತಾ ಇದ್ದಾರೆ, ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ಎವ್ರಿ ಡೇ. ಸೊ ಸ್ಟುಡಿಯೋ ಬಂದು V7 Films 600ದಲ್ಲಿದೆ. ಎವ್ರಿ ಡೇ ನಾನು ಅಲ್ಲಿ ಹೋಗಿ ರಿಹರ್ಸಲ್ಸ್ ತೊಗೊಂಡು ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ನಾನು ಸೂರ್ಯ ಅಂತ ಫೇಮಸ್, ಮತ್ತು ಈಗ ವಾಂಟೆಡ್ ಅಂತ ಒಂದು ಹೊಸ ಪಿಕ್ಚರು ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗಲಿ ಅಂದ್ಬಿಟ್ಟು ಬಯಸ್ತಾ ಇದ್ದೀನಿ. ಬಟ್ ಎಲ್ಲರೂ ನಮ್ಮ ಕನ್ನಡ ಜನ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ರಿಲೀಸ್ ಆಗೋಣ, ಸಪೋರ್ಟ್ ಮಾಡಿ ಸೂಪರ್ಗೆ ಅಂತ ಕೇಳ್ಕೊಂಡು. ಎಷ್ಟು ಫೈಟ್ ಇದೆ ಸರ್? ಸರ್ 4 ಫೈಟ್ ಇದೆ, ಇನ್ನು 3 ಬಿಟ್ಟ ಇದೆ. ಟೋಟಲ್ 8 ಇರುತ್ತೆ. 4 ಫೈಟು 4 ಬಿಟ್ಟುಗಳಿದೆ ಚಿಕ್ಕದು, ಟೋಟಲಾಗಿ 8 ಇರುತ್ತೆ. ಓಕೆ ಸರ್, ವಾಂಟೆಡ್ ಮೂವಿನಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು ವಿನೋದ್ ಸರ್ ಅನ್ನೋದಕ್ಕಿಂತ ನನ್ನ ಮಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರು ನನಗೆ ಅಮ್ಮ ಅಂತಲೇ ಹೇಳ್ತಾರೆ. ಇದು ಮೊದಲನೇ ಅವಕಾಶ ನನಗೆ. ತುಂಬ ಫಸ್ಟು ಮೊದಲಿಂದಲೂ ತುಂಬ ವರ್ಷದಿಂದ ನನಗೆ ಒಂದು ಅನಿಸಿತ್ತು, ಈಗ ನನಸಾಗ್ತಾ ಇದೆ. ಹಾಗಾಗಿ ಈ ಮೂವಿನಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡು ಆಸೆ ಪಟ್ಟಿದ್ದೀನಿ. ಆಸೆ ಈಡೇರುತ್ತೆ ಅಂತಲೂ ತಿಳ್ಕೊಂಡಿದ್ದೀನಿ. ನಿಮ್ಮೆಲ್ಲ ಪ್ರೋತ್ಸಾಹ ನಮಗೆ ಬೇಕು, ಸಹಕರಿಸಿ. ಇನ್ನು ಪಾತ್ರದಲ್ಲಿ ನಾನು ಲೇಡಿ ಕಾನ್ಸ್ಟೇಬಲ್ ಆಗಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಬೆಳೆಸಬೇಕು ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಅದ್ರ ಬಗ್ಗೆ ಪೋಸ್ಟರ್ ಲಾಂಚ್ ಹೇಗೆ ಅನಿಸ್ತದೆ, ಏನು ಹೇಳಿ? ಲಾಂಚ್ ಆಗಿರೋದ್ರ ಬಗ್ಗೆ ಮಾತ್ರ ಲಾಂಚ್ ಆಗಿದೆ ಆಗಿದೆ ಅನ್ಕೊಂಡ. ಸ್ವಲ್ಪ ಮೈಕ್ ಹತ್ರ ಇಟ್ಟು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ವಿನೋದ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇವತ್ತು ವಾಂಟೆಡ್ ಅಲ್ಲ ಪೋಸ್ಟರ್ ಲಾಂಚ್ ಮಾಡ್ತಿದ್ರೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಪ್ಲಸ್ ಇನ್ನೊಂದೇನೆಂದರೆ ನನ್ನ ಇದಕ್ಕೆ ಹೀರೋ ಆಗಿ ಆಯ್ಕೆ ಮಾಡಿದರೆ ಅದಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು.
ಯಾಕಂದರೆ ಇವರು ಕೂಡ ಹೊಸಬ್ರು ಅಂತ ಬಂದರು. ಆ್ಯಕ್ಚುಲಿ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತಲ್ಲ, ಇವ್ರನ್ನ ನೋಡಿನೇ ಹೇಳಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಕರ್ನಾಟಕ ಜನತೆ ಮತ್ತು ಮೀಡಿಯಾ ಸಪೋರ್ಟ್, ಎಲ್ಲರ ಸಪೋರ್ಟು ಬೇಕು. ಥ್ಯಾಂಕ್ ಯು ಸೊ ಮಚ್. ನೀವು ಸರ್ ಹೇಳಿ ಹೇಳಿ ಸರ್, ಕತೆ ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗಿಂದ? ಮೇಡಮ್, ಇದು ಕತೆ ಒಂದು ವರ್ಷದಿಂದ ಸ್ಟಾರ್ಟ್ ಆಗಿರೋದು. ವಾಂಟೆಡ್ ಅನ್ನೋ ಮೂವಿ ನಾವು ಕ್ಯಾರೆಕ್ಟರ್ ಮಾಡ್ಕೊಂಡಾಗ ನಾವು ವಿಜಯನಗರ ಇದ್ದು. ಈಗ ನಾವು ಒಂದು ಲೇಡಿ ವಾರ್ಡೆನ್ ಥರ ಮೂವಿ ಮಾಡಕೊಂಡಾಗ ಈಗ ಅಶ್ವಥ್ ಅವ್ರು ಆಗ್ಬೋದು, ನಮ್ಗೆ ಹೀರೋ ಆಗ್ಬೋದು, ವಿಲನ್ ಸರ್ ಆಗ್ಬೋದು, ಅದಕ್ಕೆ ಸಪೋರ್ಟ್ ಓಕೆ ಮಾಡೋಣ ಕತೆ ಅಂತ ಒಂದು ವರ್ಷ ಮುಂಚೆಗೆ ರೆಡಿ ಮಾಡಿಕೊಂಡು ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ಒಂದು ಲೇಡಿ ವಾರ್ಡನ್ಗೆ ಮುಗಿದೋದು ಕತೆ. ಆದರೆ ನಾವೆಲ್ಲ ಈ ಕತೆ ಮುಗೀತು ಅಂದರೆ ನೆಕ್ಸ್ಟ್ ಏನು ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಇರುತ್ತೆ ಲೈಫಲ್ಲಿ. ಯಾವುದೇ ಎಂಡೇ ಅನ್ನೋದು ಇಲ್ಲ ಕೊನೆವರೆಗೂ. ಒಂದು ಮಗು ಆಗ್ಬೋದು, ಈಗ ಸೋಷಿಯಲ್ ಮೀಡಿಯಾ ಕೊಟ್ಟ ಮಗುದು ಏನು ಕ್ಯಾರೆಕ್ಟರ್ ಬರುತ್ತೆ ಅನ್ಬೋದು. ಎಲ್ಲರದ್ದು ಒಂದು 8 ಪಾತ್ರಗಳು ತುಂಬ ಇಂಪಾರ್ಟೆಂಟಾಗಿ ಬರ್ತಾರೆ ಕ್ಯಾರೆಕ್ಟ್ರು. ವಾಂಟೆಡ್ ಅಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಲೇಡಿ ಮೇಲೆ ಹೋಗುವಂಥ ಮೂವಿ. ಒಂದು ಪೊಲೀಸ್ ಕ್ಯಾರೆಕ್ಟರ್ ಆಗ್ಬೋದು, ಇವರು ಕಾಲೇಜ್ ಆಗ್ಬೋದು, ಹೀರೋ ಆಗ್ಬೋದು, ಇವ್ರು ಹೆಂಗೆ ನಡೀತದೆ, ಇವತ್ತಿನ ಜನ್ರೇಷನ್ಗೆ ಏನು ಕೊಡ್ಬೇಕು ಮೆಸೇಜ್ ಅಂತೂ ಇದೆ. ಸೋಷಿಯಲ್ ಮೀಡಿಯಾ ಆಗ್ಬೋದು, ಈ ಜನ್ರೇಷನಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ, ಎಲ್ಲ ನೋಡಬೇಕು ಜನಗಳೆಲ್ಲ. ಸಾಂಗ್ಸ್ ಎಲ್ಲ ಎಷ್ಟಿದೆ ಸರ್? 3 ಸಾಂಗ್ಸ್ ಇದೆ, ಇನ್ ಫೈಟ್ಸ್ ಇದ್ದಾವೆ, ಆ್ಯಕ್ಷನ್ ಸಿನಿಮಾ. ಈಗ ಮಂಗಳೂರು ಆಗ್ಬೋದು, ಉಡುಪಿ ಆಗ್ಬೋದು, ಬೆಂಗಳೂರು ಆಗ್ಬೋದು. ಬೆಂಗಳೂರು ಈ 3 ಜನ ಲೊಕೇಶನಲ್ಲಿ ಇದೆ. ನೆಕ್ಸ್ಟ್ ಟೊಮೆಟೊ ಸಾಂಗು ರಿಲೀಸ್ ಆಗ್ತಿದೆ. ಎಲ್ಲ ರಿಲೇಟೆಡಾಗಿ ಇದು ಬರ್ತಿದೆ. ನೆಕ್ಸ್ಟ್ ಕಲಾವಿದ್ರಲ್ಲ ಯಾರು? ಸಿಗಲ್ಲ, ಅಕ್ಷತ್ ಆಗ್ಬೋದು, ವಿಲನ್ ಆಗ್ಬೋದು, ತುಂಬ ಸ್ವಲ್ಪ ಸೀನಿಯರ್ಸ್ಗಳು ಇದ್ದಾರೆ. ಅದು ಯಾರು ರಿವೀಲ್ ಮಾಡಿಲ್ಲ, ಮುಂದೆ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಇದು ವಾಂಟೆಡ್ ಮೂವಿ. ಮೈಕ್ ಹತ್ರ ಇಟ್ಟು. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ವಾಂಟೆಡ್ ಅಂತ ಸಿನಿಮಾ ಪೋಸ್ಟರ್ ಲಾಂಚ್ ಆಯಿತು. ಈ ಸಿನಿಮಾದಲ್ಲಿ ನಾನು DOP ವರ್ಕ್ ಮಾಡ್ತಾಯಿದ್ದೆ. ಸುಮಾರು ಸಿನಿಮಾ ವರ್ಕ್ ಮಾಡಿದೆ, ಈ ಸಿನಿಮಾ ವರ್ಕ್ ಮಾಡ್ತಾಯಿದ್ದೆ. ವಿನರ್ ಸರ್ ಇದರಲ್ಲೂ ನನ್ನ ಮೇಲೆ ತುಂಬ ಭಾರ ಹಾಕಿದ್ದಾರೆ. ಅಂದರೆ ಸರ್, ಈ ಸಿನಿಮಾ ನನ್ನ ಕತೆ ಏನು ಅಂದ್ಕೊಂಡಿದ್ದೆ ಅದು ಎಕ್ಸಿಕ್ಯೂಟ್ ಮಾಡೋದು ಎಲ್ಲ ನಿಮ್ಮ ಕೈಲಿದೆ ಅಂತ. 100% ನಮ್ಮ ವರ್ಕಂತೂ 100% ಎಕ್ಸಿಕ್ಯೂಟ್ ಮಾಡಿದೆ. ಬಟ್ ಅವ್ರೇನು ಅಂದ್ಕೊಂಡಿರೋ ಅದಕ್ಕಿಂತ ಡಬ್ಬಲ್ ಆಗಿ ನಾವು ವರ್ಕ್ ಮಾಡಿ, ಮತ್ತು ಆಡಿಯನ್ಸ್ ಆಗಿ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದಾಗ ಈ ಹೊಸ ಟೀಮ್ ಅಂತ ಅನಿಸ್ಬಾರ್ದು. ಈ ಎಲ್ಲ ಹಳೆ ಟೀಮ ಮಾಡಿರೋದು, ಒಂದು 5-6 ಸಿನಿಮಾ ಆಗಿರ್ಬೋದು, 10 ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಆ ಥರ ವರ್ಕ್ ಮಾಡಿದ್ರು. ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲ ಇಷ್ಟು ಹೇಳ್ಕೊಟ್ಟೆ. ಇನ್ನೇನಿದ್ರು ಸಿನಿಮಾ ಏನಿದ್ರು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀರಿ. ಇನ್ನು ನೆಕ್ಸ್ಟ್ ಮಂತಿನ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಸಾಂಗ್ ಶೂಟ್ ಇದೆ, ನೆಕ್ಸ್ಟ್ ಸಾಂಗ್ ಶೂಟ್ ಪ್ರಮೋಷನ್ ಮಾಡ್ತಾ ಇದೆ. ಒಂದೊಂದು ಅಪ್ಡೇಟ್ ಆಗ್ತಿದೆ. ಸೊ ನೀವು ಮಾತಾಡಿ. ಭಾಳ ಖುಷಿ ಆಗುತ್ತೆ ಇವತ್ತಿನ ದಿವಸ. ವಾಂಟೆಡ್ ನಿಜಾಲು ವಿಭಿನ್ನವಾದ ಒಂದು ಟೈಟ್ಲ್. ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಹೊಸಬರ ಒಂದು ಪರಿಚಯ ಆಗಬೇಕು. ಅದರಲ್ಲೂ ವಾಂಟೆಡ್ ಅಂತ ಒಂದು ನಿರೀಕ್ಷೆ ಇರುವಂಥ ಒಂದು ಟೈಟ್ಲ್. ಯಾಕಂದರೆ ಸಿನಿಮಾ ರಂಗಕ್ಕೆ ಹಲವಾರು ಜನ ಏನು ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ವಾಂಟೆಡ್ ಆಗಬೇಕು. ಯಾಕಂದರೆ ಹೊಸಬರ ಒಂದು ಅಭಿರುಚಿ ಇದೆ ಟೈಟ್ಲಲ್ಲಿ. ಭಾಳ ಖುಷಿ ಆಗುತ್ತೆ. ಅದರಲ್ಲೂ V7 ಪ್ರೊಡಕ್ಷನ್ ಅವರಿಂದ, ಹಾಗೆ ವಿನೋದ್ ಅವರ ಒಂದು ಟೀಮು, ಹಾಗೆ ನಮ್ಮ ಜೀವನ್ ಅವರು. ನಾನು ಒಂದು ಸಿನಿಮಾಗೆ ನಾಯಕ ನಟಾಗಿ ಕುರಿಕಾಯನ್ ಅಂತ ಮಾಡ್ತಾ ಇದ್ದೀನಿ. ನಾನು ಅವರ ಸಿನಿಮಾಗೆ ನೋಡಿ ಕಲಾವಿದರಾಗಿ ಇನ್ನೊಂದು ಸಿನಿಮಾಗೆ ನಾವು ಬಂದು ಆಶೀರ್ವಾದ ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಒಂದು ಹೊಸ ತಂಡ ಬೆಳಿಬೇಕು. ಹೊಸಬರು ಇವತ್ತಿನ ದಿವಸ ಏನೋ ಒಂದು ಮುಂದಿನ ಒಂದು ಆಲೋಚನೆ ಇಟ್ಕೊಂಡಿರ್ತಾರೆ, ಮುಂದಿನ ಒಂದು ಆಸೆ ಇಟ್ಕೊಂಡಿರ್ತಾರೆ. ಆ ಒಂದು ಆಸೆನ ಈಡೇರಿಸಬೇಕು ಅಂತ ನಾವೆಲ್ಲ ಸ್ನೇಹಿತರು ಸೇರಿ ಆ ಒಂದು ವಾಂಟೆಡ್ ಅಂತ ಸಿನಿಮಾಗೆ ಶುಭ ಕೋರಲು ಬಂದಿದ್ದೀರಿ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯ ಕೊಡುತ್ತಾ, ಹಾಗೆ ಮಾಧ್ಯಮ ಮಿತ್ರರು ತಾವೆಲ್ಲರೂ ಅಷ್ಟೇ ಏನು ಇವತ್ತು ಹೊಸಬರನ್ನ ಒಂದು ಸಿನಿಮಾನ ನೀವೆಲ್ಲರೂ ಪ್ರೋತ್ಸಾಹಿಸಿ ಇನ್ನೂ ಒಂದು ಉತ್ತಮ ಮಟ್ಟಕ್ಕೆ ಏನೋ ಇವತ್ತಿನ ದಿವಸ ಇವತ್ತು ನೋಡಿ ಇವತ್ತು ಕನ್ನಡ ಇಂಡಸ್ಟ್ರಿ ಇವತ್ತು ಉತ್ತಮ ಮಟ್ಟದಲ್ಲಿದೆ. ಇವತ್ತು ಕಾಂತಾರ 2 ಬೇರೆ ಒಳ್ಳೆ ನಿರೀಕ್ಷೆ ಇದೆ. ಅದೇ ರೀತಿ ವಾಂಟೆಡು ಒಳ್ಳೆ ನಿರೀಕ್ಷೆಯಲ್ಲಿ ಬರಲಿ, ಬರೋ ವರ್ಷದಲ್ಲಿ, ಈ ವರ್ಷ ಎಂಡಲ್ಲಿ ಅಂತ ಹೇಳೋ ಮೂಲಕ ನಾವು ಬಂದಿದ್ದಂಥ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ಎಲ್ಲರಿಗೂ ಶುಭಾಶಯ ಕೊಡುತ್ತಾ ಈ ಸಿನಿಮಾ ಆದಷ್ಟು ಬೇಗ ಸ್ವತಃ ದಿನವೂ ಆಚರಿಸಲಿ ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಂಕ್ಷ ಅಂತೇಳಿ. ವಾಂಟೆಡ್ ಮೂವಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ವಿನಯ್ ಸರ್ ನನಗೆ ಅವಕಾಶ ಕೊಟ್ಟಿದ್ದು. ಈ ವಿನಯ್ ಸರ್ ಜೊತೆ ವರ್ಕ್ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಸೊ ನಿಮ್ಮ ಕೂಡ ನಮಗೂ ಅವ್ರ ಕಡೆ ಅವರೊಂದು ಡೈರೆಕ್ಟರ್ ಆಗಿ ನಾನು ಮಾಡ್ತಿದ್ದೀನಿ. ತುಂಬ ಖುಷಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ನಮ್ಮ ವಾಂಟೆಡ್ ಮೂವಿ ಲಾಂಚ್ ಆಗ್ತಾಯಿದೆ. ಬಟ್ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಪ್ರೆಸ್ ರಿಪೋರ್ಟರ್ ಆಗಿ ಈ ಮೂವಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಈ ಪಾತ್ರಕ್ಕೆ ಜೀವ ಕೊಡ್ತೀನಿ ಅನ್ನೋ ನಂಬಿಕೆ, ಕಾನ್ಫಿಡೆನ್ಸ್ ತುಂಬಾ ಇದೆ. ಆ್ಯಕ್ಚುಲಿ ನಾನು ಈ ಥ್ಯಾಂಕ್ಸನ್ನ ವಿನೋದ್ ಸರ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಕೊಟ್ಟಿದ್ದಾರೆ ವಿನೋದ್ ಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಹಾಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ, ಸಹಕಾರ ಎಲ್ಲ ಇರಬೇಕು. ಮುಂದೆ ಒಳ್ಳೊಳ್ಳೆ ಮೂವಿನಲ್ಲಿ ನಮಗೆ ಚಾನ್ಸ್ ಸಿಗಬೇಕಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಜೇಂದ್ರ ಅಂತ. ನಾನು ಈ ಪಾತ್ರದಲ್ಲಿ ಈ ಜನ್ರೇಷನಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಯಾವ ಥರ ಆಗುತ್ತೆ ಅನ್ನೋದು ನನ್ನದೊಂದು ಪಾತ್ರ. ಈ ಪಾತ್ರ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಓಕೆ, ಥ್ಯಾಂಕ್ ಯು.
ಎಲ್ರಿಗೂ ನಮಸ್ತೆ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮೂವಿದು ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ದೀವಿ. ಹಬ್ಬದ ದಿನನೇ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೀವಿ. ಸೊ ನಮ್ಗೆ ನಿಮ್ಗೆಲ್ಲರ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಬೇಕು. ಆ್ಯಂಡ್ ಕಮಿಂಗ್ ಟು ಮೂವಿ ಅಂತ ಬಗ್ಗೆ ಹೇಳಬೇಕಂತಂದರೆ ಇದು ವಾಂಟೆಡ್ ಅನ್ನೋದು ಒಂದು ಲೇಡಿ ಓರಿಯೆಂಟೆಡ್ ಮೂವಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು. ಸೊ ನಮಗೆ ನಿಮ್ಮೆಲ್ಲರ ಸಪೋರ್ಟ್. ನಿಮ್ಮ ಪಾತ್ರ ಇದೆಯಾ? ಹಾಂ, ಏನು ಮಾಡಿದ್ದೀರಾ ಸಿನಿಮಾ? ನಂದು ಇದರಲ್ಲಿ ಲೀಡ್ ಕ್ಯಾರೆಕ್ಟರ್ ಬಂದು ಲೇಡಿ ಓರಿಯೆಂಟೆಡ್ ಮೂವಿ. ಸೊ ಕ್ಯಾರಿಯರ್ ನನ್ನ ಮೇಲೇ ಆಗುತ್ತೆ. ಓಕೆ. ಇನ್ನು ಸಿನಿಮಾ ಬಗ್ಗೆ ಏನಾದರೂ ಹೇಳೋದಿದ್ರೆ? ಸಿನಿಮಾ ಬಗ್ಗೆ ಅದೇ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇಟ್ಕೊಂಡು ಬರ್ತಾ ಇದ್ದೀನಿ ಆ್ಯಂಡ್ ಹೆವಿ ವೇಟೇಜ್ ಇದೆ ಆ್ಯಂಡ್ ಒಂದು ಡಿಫ್ರೆಂಟ್ ಕಥೆಯೊಟ್ಟಿಗೆ ಬರ್ತಾ ಇದ್ದೀನಿ. ಸೊ ಇವಾಗ ಇರೋ ಪ್ರೆಸೆಂಟ್ ಏನು ರಿಯಾಲಿಟಿ ಇದೆ ನಡೀತಾ ಇದೆ, ಇದು ಒಂದು ಪೊಲೀಸ್ ಕ್ಯಾರಿ ಮಾಡ್ತಾ ಇರೋಂಥ ಕ್ಯಾರೆಕ್ಟರ್ ಆಗಿರೋದ್ರಿಂದ ಪ್ರೆಸೆಂಟ್ ಏನು ಜನ್ರೇಷನಲ್ಲಿ ನಡೀತಾ ಇದೆ ಆ ರಿಯಾಲಿಟಿನ ತೊಗೊಂಡು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಬರ್ತಾ ಇದೆ. ಓಕೆ. ಒಂಚೂರು ಮುಂದೆ ಸರ್. ಓಕೆನಾ? ಸರ್ ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ನಮಸ್ತೆ, ನಾನು ಶಿವಮೊಗ್ಗದವನು. ನನ್ನ ಹೆಸರು ಅನ್ಸರಾಮ್ ಅಂತ. ಈ ವಾಂಟೆಡಲ್ಲಿ ನನಗೆ ಮೇನ್ ವಿಲನ್ ಆಗಿ ನನಗೆ ಅವಕಾಶ ಮಾಡಿಕೊಟ್ಟಂಥ ವಿನೋದ್ ಸರ್ ಹಾಗೂ ಅಕ್ಷಿತಾ ಮೇಡಮ್ನವರಿಗೆ ಧನ್ಯವಾದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಫೈಟ್ ಮಾಸ್ಟರ್ ಆದಂಥ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಆದಂಥ ತುಂಬ ಅದ್ಭುತವಾಗಿ ಸಿನಿಮಾನ ನಾನು ರೈಟರ್ಸ್ ಆಗಿ ವಾಂಟೆಡ್ ಸಿನಿಮಾಗೆ ಓಕೆ. ನಮಸ್ಕಾರ, ನನ್ನ ಸುರೇಶ್ ಅಂತಂದು. ಈ ವಾಂಟೆಡು ಇದು ಸ್ವಲ್ಪ ಪೋಸ್ಟಿಂಗ್ ಎಲ್ಲ ಚೆನ್ನಾಗಿದೆ. ಅದು ಹೇಳ್ಬೇಕು ಅಂತಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಯಾರೂ ಒಂದು ಕುತ್ಕೊಳ್ಳೋ ಅಂತ ಮಾತೇ ಇಲ್ಲ. ಯಾಕೆಂತಂದರೆ ಹಗಲು ರಾತ್ರಿ ತುಂಬ ಕಷ್ಟಪಟ್ಟು ಎಲ್ಲರೂ ಮಾಡಿದ್ದಾರೆ. ಆ ಒಂದು ಇದರಲ್ಲಿ ನಾನು ಸುರೇಶ್ ಅಂತ ಕ್ರೇಜಿ ಲವ್ವಲ್ಲಿ ವಿಲನ್ ಆಗಿ ಮಾಡಿದ್ದೀನಿ. ಡಿಟೆಕ್ಟಿವ್ನಲ್ಲಿ ಲಾಯರ್ ಜೊತೆ ಉಪೇಂದ್ರ ವೈಫ್ ಜೊತೆ ಮಾಡಿದ್ದೀನಿ. ಹೀಗೆ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಇದಾಗಲಿ ಅಂತ ಸ್ವಲ್ಪ ಎಲ್ಲರೂ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅರಸ್. ವಾಂಟೆಡ್ ಅಂದಂಗೆ ತುಂಬ ಸಸ್ಪೆನ್ಸು ಥ್ರಿಲ್ ಇದೆ ಅಂತ ಅನ್ಸುತ್ತೆ. ಇನ್ನು ನಾವು ಪೋಸ್ಟ್ರು ಕೂಡ ನೋಡಬೇಕು. ತುಂಬ ಖುಷಿ ಆಗುತ್ತೆ. ಹೊಸ ತಂಡ, ಹೊಸಬ್ರಿಗೆ ತುಂಬ ಅವಕಾಶಗಳು ಕಮ್ಮಿ ಈಗಿನ ಟೈಮಲ್ಲಿ. ಇವಾಗ ಅವಕಾಶಗಳನ್ನ ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ಜೀವಕ್ಕೆ ಪಾತ್ರ ತುಂಬಬೇಕು. ಸೊ ಪಾತ್ರಕ್ಕೆ ಜೀವ ತುಂಬಿದಾಗ್ಲೇ ನಾವು ಕಲಾವಿದರಾಗಿ ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ನಮ್ಮನ್ನು 4 ಜನ ಗುರುತಿಸ್ತಾರೆ. ಸೊ ಇದರಿಂದ ವಾಂಟೆಡ್ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.